ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಶುಭ ಹಾರೈಸಿದ ಯೂತ್ ಕಾಂಗ್ರೆಸ್ನ ಸದಸ್ಯರು. ಈಗ ವಾರ್ತೆಗಳ ವಿವರ. ದಿನಾಂಕ 2ರಂದು ಹೊಸಪೇಟೆ ನಗರದ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯ ಮೈದಾನದಲ್ಲಿ ವಿಜಯನಗರ ಜಿಲ್ಲಾ ಮಟ್ಟದ ಧ್ವಜ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ನಿವೃತ್ತ ಪಿಎಸ್ಐ ಎಂ ಮುನಿರತ್ನರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧ್ವಜವಂದನೆ ಸ್ವೀಕರಿಸಿದ್ರು. ಇದೇ ಸಂದರ್ಭದಲ್ಲಿ ಇಬ್ಬರು ನಿವೃತ್ತ ಪಿಎಸ್ಐಗಳಿಗೆ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಹೀಗೆ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಪ್ರಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪಿಎಸ್ಐ ಎಂ ಮುನಿರತ್ನರವರು ತೆರೆದ ವಾಹನ ಏರಿ ಕವಾಯತು ಪರಿವೀಕ್ಷಣೆ ಮಾಡಿದ ನಂತರ 6 ತಾಲೂಕುಗಳ ಪೊಲೀಸ್ ತುಕಡಿಗಳಿಂದ ಪಥ ಸಂಚಲನ ನಡೆಸಿಕೊಟ್ಟರು. ಉಪವಿಭಾಗದ ಶ್ರೀ ಭರತ್ ಸಿಬಿ ಪಿಎಸ್ಐ ಹಿರಿಯಡಗಲಿ ಪೊಲೀಸ್ ಠಾಣೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. 25 ಅಂತರದಲ್ಲಿ ಒಂದರಿಂದ ಒಂದರಂತೆ ನಿಧಾನ ನಡೆ ತುಕಡಿ ಒಂದರಿಂದ ಪೊಲೀಸ್ ಧ್ವಜ ದಿನಾಚರಣೆಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ನಿಧಾನ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಎಲ್ಲ ಪಡೆಗಳ ಮೊದಲ ಪಡೆ ಹೊಸಪೇಟೆ ಉಪವಿಭಾಗದ ಶ್ರೀ ಸಂತೋಷ್ ಪಿಎಸ್ಐ ಕಮಲಾಪುರ ಪೊಲೀಸ್ ಠಾಣೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ನಿಧಾನಗತಿಯ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಕೂಡ್ಲಿಗಿ ಉಪವಿಭಾಗದ ಶ್ರೀ ಬಸವರಾಜ್ ಅಡವಿ ಬಾವಿ ಪಿಎಸ್ಐ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಇವರ ಪಡೆ ನಿಧಾನಗತಿಯ ನಡಿಗೆ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಮಹಿಳಾ ಪೊಲೀಸ್ ತುಕಡಿಯ ಶ್ರೀಮತಿ ಗೀತಾಂಜಲಿ ಶಿಂದೆ ಪಿಎಸ್ಐ ಕೊಟ್ಟೂರು ಪೊಲೀಸ್ ಠಾಣೆ ಇವರ ಪಡೆ ತಮ್ಮ ನಿಧಾನಗತಿಯ ನಡಿಗೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಹರಪನಹಳ್ಳಿ ಉಪವಿಭಾಗದ ಶ್ರೀ ಭರತ್ ಸಿಬಿ ಪಿಎಸ್ಐ ಹಿರೇಹಡಗಲಿ ಪೊಲೀಸ್ ಠಾಣೆ ಇವರ ಪಡೆ ತಮ್ಮ ನಿಧಾನಗತಿಯ ನಡಿಗೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಈ ಆಕರ್ಷಕ ಪಥ ಸಂಚಲನದಲ್ಲಿ ಬ್ಯಾಂಡ್ ವಾದನದ ಮೂಲಕ ತಮ್ಮ ಗೌರವ ವಂದನೆಯನ್ನ ಡಿಆರ್ ಪಡೆ ಹೊಸಪೇಟೆ ಉಪವಿಭಾಗದ ಶ್ರೀ ಸಂತೋಷ್ ಪಿಎಸ್ಐ ಕಮಲಾಪುರ ಪೊಲೀಸ್ ಠಾಣೆ ಇವರ ಪಡೆ ಶೀಘ್ರ ನಡಿಗೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಇದರ ಹಿಂದೆಯೇ ಕೂಡ್ಲಿಗಿ ಉಪವಿಭಾಗದ ಶ್ರೀ ಬಸವರಾಜ್ ಅಡವಿ ಬಾವಿ ಪಿಎಸ್ಐ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಇವರ ಪಡೆ ಶೀಘ್ರ ನಡಿಗೆ ಮೂಲಕ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಇದರ ಹಿಂದೆಯೇ ಮಹಿಳಾ ಪೊಲೀಸ್ ತುಕಡಿಯ ಶ್ರೀಮತಿ ಗೀತಾಂಜಲಿ ಶಿಂದೆ ಪಿಎಸ್ಐ ಕೊಟ್ಟೂರು ಪೊಲೀಸ್ ಠಾಣೆ ಇವರ ಪಡೆ ಇವರ ಹಿಂದೆಯೇ ಹರಪನಹಳ್ಳಿ ಉಪವಿಭಾಗದ ಶ್ರೀ ಭರತ್ ಸಿಬಿ ಪಿಎಸ್ಐ ಹಿರೇಹಡಗಲಿ ಪೊಲೀಸ್ ಠಾಣೆ
ಡಿಜಿಪಿ ಶೀಘ್ರ ನಡಿಗೆ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಂದ ಪೊಲೀಸ್ ಧ್ವಜಗಳ ವಿತರಣೆ ಮಾಡಲಾಯಿತು. ಬಳಿಕ ವಿಜಯನಗರ ಜಿಲ್ಲಾ ಪೊಲೀಸ್ ಅಧಿಕಾರಿ ಶ್ರೀಹರಿಬಾಬುರವರು ಪೊಲೀಸ್ ಧ್ವಜ ದಿನಾಚರಣೆಯ ಉದ್ದೇಶದ ಕುರಿತಾಗಿ ತಿಳಿಸಿದ್ರು. ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕಳೆದ ವರ್ಷ ವರದಿ ವಾಚನವಾಗಿ ಏಪ್ರಿಲ್ 2ರ ಪೊಲೀಸ್ ಧ್ವಜ ದಿನಾಚರಣೆಯ ಹಿನ್ನೆಲೆಯನ್ನ ಹೇಳುವ ಮೂಲಕ ಪ್ರಾರಂಭಿಸುತ್ತಿದ್ದೇನೆ. ಏಪ್ರಿಲ್ 2ನೇ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಹಾಗೂ ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಒಟ್ಟಾಗಿ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಿದ್ದೇವೆ. ಇದರ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ, ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸುವ ದಿನವಾಗಿದೆ. 1984ನೇ ಇಸ್ವಿಗಿಂತ ಮೊದಲು ನವೆಂಬರ್ 2ನೇ ದಿನವನ್ನು ಪೊಲೀಸ್ ಕಲ್ಯಾಣ ದಿನವೆಂದು, ಏಪ್ರಿಲ್ 2ನೇ ದಿನವನ್ನು ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸಲಾಗುತ್ತಿತ್ತು. ಆದರೆ 1984ರಿಂದ ಈ ಧ್ವಜ ದಿನಾಚರಣೆ ಹಾಗೂ ಕಲ್ಯಾಣ ದಿನವನ್ನು ಒಗ್ಗೂಡಿಸಿ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಪೊಲೀಸ್ ಕಲ್ಯಾಣ ದಿನಾಚರಣೆ ಎಂದು ಆಚರಿಸಲಾಗುತ್ತಿದೆ. ಪೊಲೀಸ್ ಧ್ವಜ ದಿನಾಚರಣೆಯ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ, ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಅಂತೆಯೇ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಪೊಲೀಸರ ಜೀವನ ಮಟ್ಟವನ್ನು ಸುಧಾರಿಸುವ ಅವಶ್ಯಕತೆಯೂ ಇದೆ. ಈ ಉದ್ದೇಶಕ್ಕೆ ಪೂರಕವಾಗಿ ನಿವೃತ್ತರಾದ ಮತ್ತು ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರುಗಳ ಹಿತಚಿಂತನೆ ಮತ್ತು ಕ್ಷೇಮಾಭಿವೃದ್ಧಿಗೋಸ್ಕರ ಪೊಲೀಸ್ ಕಲ್ಯಾಣ ನಿಧಿ ಶೀರ್ಷಿಕೆಯ ಅಡಿಯಲ್ಲಿ ವಂತಿಕೆಯನ್ನು ಸಂಗ್ರಹಿಸುತ್ತಿದ್ದು, ಈ ನಿಧಿಯನ್ನು ಕಾಲಕಾಲಕ್ಕೆ ಪೊಲೀಸ್ ಸಿಬ್ಬಂದಿಯವರ ಜನರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತಿದೆ. ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಅವರ ಕುಟುಂಬದವರ ಅನುಕೂಲಕ್ಕಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಈಗಾಗಲೇ ಹಲವಾರು ವೈವಿಧ್ಯಮಯ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅವುಗಳಲ್ಲಿ ಪ್ರಮುಖವಾಗಿ ವಾರ್ಷಿಕ ಆರೋಗ್ಯ ತಪಾಸಣೆ, ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ BMI ತಪಾಸಣೆ ಮಾಡಿಸಿ ಹೆಚ್ಚಿನ ತೂಕ ಹೊಂದಿರುವ ಮತ್ತು ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿಯನ್ನು ಆಯೋಜಿಸಿ ತೂಕ ಕಡಿಮೆಗೊಳಿಸುವ ಸೂತ್ರವನ್ನು ಹೇಳಿಕೊಡಲಾಗುತ್ತದೆ. ವಿಜಯನಗರ ಜಿಲ್ಲಾ ಪೊಲೀಸ್ ಘಟಕದಲ್ಲಿ 2024-25ನೇ ಸಾಲಿನಲ್ಲಿ ದಿನಾಂಕ 1/4/2024ರಿಂದ 31/3/2025ರವರೆಗೆ ಒಟ್ಟು 26 ವಿವಿಧ ದರ್ಜೆಯ ಅಧಿಕಾರಿ ಸಿಬ್ಬಂದಿಯವರು ವಯೋನಿವೃತ್ತಿಯನ್ನು ಮತ್ತು ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. 2024-25ನೇ ಆರ್ಥಿಕ ಸಾಲಿನಲ್ಲಿ ಪೊಲೀಸ್ ಕಲ್ಯಾಣ ನಿಧಿಯಿಂದ ಈ ಕೆಳಕಂಡಂತೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಧನ ಸಹಾಯವನ್ನು ಮಾಡಲಾಗಿದೆ. ಪೊಲೀಸ್ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 3,48,000 ರೂಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬಸ್ಥರಿಗೆ ಕನ್ನಡಕ ಮತ್ತು ಇತರೆ ಖರೀದಿಗಾಗಿ 33,200 ರೂಗಳು, ಮರಣೋತ್ತರ ಸಹಾಯಧನ 45,000 ರೂಗಳು, 2024-25ನೇ ಸಾಲಿನ ನಿವೃತ್ತಿ ಹೊಂದಿದ 26 ವಿವಿಧ ದರ್ಜೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನಕ್ಕಾಗಿ ಒಟ್ಟು 1,30,000 ರೂಗಳು, ದಿನಾಂಕ 1/4/2024ರಿಂದ ಇಲ್ಲಿಯವರೆಗೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು, ಅವರ ಕುಟುಂಬದವರು ಹಾಗೂ ಅವಲಂಬಿತ ತಂದೆ ತಾಯಿಯವರು ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಒಟ್ಟು 275 ಜನ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡಿರುತ್ತಾರೆ. ಪೊಲೀಸ್ ಕಲ್ಯಾಣ ನಿಧಿಯಲ್ಲಿ ಲಭ್ಯವಿರುವ ಪ್ರಸ್ತುತ ಒಟ್ಟು ಮೊತ್ತ ನಿಶ್ಚಿತ ಠೇವಣಿ 30 ಲಕ್ಷ ರೂಗಳು, ಉಳಿತಾಯ ಖಾತೆಯಲ್ಲಿ 3,50,796 ರೂಗಳು, ಒಟ್ಟು 33,50,796 ರೂಗಳು. ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಆರೋಗ್ಯ ಭಾಗ್ಯದ ಯೋಜನೆಯಡಿಯಲ್ಲಿ 1/4
14/2024 ಇಲ್ಲಿವರೆಗೆ 35 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಅವರು ಮತ್ತು ಅವರ ಕುಟುಂಬಸ್ಥರ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿ 2024-25ನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಯಿಂದ ಈ ಕೆಳಕಂಡಂತೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಧನ ಸಹಾಯವನ್ನು ನೀಡಲಾಗಿದೆ. ಒಟ್ಟು 25 ಜನ ವಿವಿಧ ದರ್ಜೆಯ ಪೊಲೀಸ್ ನಿವೃತ್ತ ಸಿಬ್ಬಂದಿಗಳಿಗೆ ವೈದ್ಯಕೀಯ ಧನ ಸಹಾಯವಾಗಿ 2,29,352 ರೂಗಳು, 3 ಜನ ಸಿಬ್ಬಂದಿಗಳಿಗೆ ಮರಣೋತ್ತರ ಸಹಾಯಧನವಾಗಿ 30,000 ರೂಗಳು, ಒಟ್ಟು 2,59,352 ರೂಗಳು. ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಯಲ್ಲಿ ಸದ್ಯ ಲಭ್ಯವಿರುವ ಒಟ್ಟು ಹಣ ನಿಶ್ಚಿತ ಠೇವಣಿಯಲ್ಲಿ 14 ಲಕ್ಷ ರೂಗಳು, ಉಳಿತಾಯ ಠೇವಣಿಯಲ್ಲಿ 10,86,858 ರೂಗಳು. ಹೀಗೆ 2024ನೇ ಸಾಲಿನಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಪ್ರತಿ ಕಚೇರಿಯಿಂದ ಹಂಚಿಕೆಯಾದ ಧ್ವಜಗಳನ್ನು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಕಳಿಸಲಾಗುತ್ತಿದ್ದು, ಪೊಲೀಸ್ ಧ್ವಜ ಮಾರಾಟದಿಂದ 24,48,700 ರೂಗಳ ನಿಧಿಯನ್ನು ಸಂಗ್ರಹಿಸಿದ್ದು, 50% ಅಂದರೆ 12,24,350 ರೂಗಳನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪೊಲೀಸ್ ಕಲ್ಯಾಣ ನಿಧಿಗೆ ಹಾಗೂ 50% ಅಂದರೆ 12,24,350 ರೂಗಳನ್ನು ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ. ಇದರಿಂದಾಗಿ ನಿವೃತ್ತ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಹೆಚ್ಚು ವೈದ್ಯಕೀಯ ಸಹಾಯ ಮಾಡಲು ಅನುಕೂಲವಾಗುತ್ತದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರುತ್ತದೆ ಎಂದು ಹೇಳುತ್ತಾ ಈ ವರದಿ ವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಪಿಎಸ್ಐ ಎಂ ಮುನಿರತ್ನರವರು ಮಾತನಾಡಿ, ಈ ಹಿಂದಿನ ಪೊಲೀಸರು ಕುಟುಂಬದ ಬಗ್ಗೆ ಹೆಚ್ಚಿನ ಮಹತ್ವ ನೀಡುತ್ತಿರಲಿಲ್ಲ, ಬದಲಾಗಿ ಕರ್ತವ್ಯದ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದರು. ಈಗಿನ ಪೊಲೀಸರು ಕುಟುಂಬ ಹಾಗೂ ಕರ್ತವ್ಯಕ್ಕೂ ಮಹತ್ವ ನೀಡುತ್ತಿದ್ದಾರೆ ಎನ್ನುತ್ತಾ, ಇಲಾಖೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಸೇವೆ ಸಲ್ಲಿಸಿದರೆ ನಿವೃತ್ತಿ ಜೀವನ ಸುಖಮಯವಾಗಿರುತ್ತದೆ ಎಂದರು. ನಮ್ಮ ತಂದೆಯವರು ಇಲಾಖೆಯಲ್ಲಿ ಇದ್ದರೂ ಸಹ ಈಗಿನ ಪೊಲೀಸರಂತೆ ಹಳೆಯ ಪೊಲೀಸರು ಇದ್ದಿಲ್ಲ. ಒಂದು ಮಾಡರ್ನ್ ಏನಾಗಿದೆಯಪ್ಪ ಅಂತಂದ್ರೆ, ಈಗಿನ ಪೊಲೀಸರು ಎಷ್ಟು ಶ್ರದ್ಧಾಭಕ್ತಿಯಿಂದ ಇದಾರಂದ್ರೆ, ಅವರ ಫ್ಯಾಮಿಲಿಯನ್ನ ಇವತ್ತಿಗೆ ಒಂದು ಇರ್ಲಿಕ್ಕೆ ಒಂದು ನೆಲೆ, ಮಕ್ಕಳ ವಿದ್ಯಾಭ್ಯಾಸ, ಅವರ ಏಳಿಗೆಗೋಸ್ಕರ ಶ್ರದ್ಧಾಭಕ್ತಿಯಿಂದ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಹಳೆಯ ಪೊಲೀಸರು ಅಂದ್ರೆ ನಮ್ಮ ತಂದೆ ಇಂದಿನ ಜನಾಂಗ ಮಕ್ಕಳ ಬಗ್ಗೆ ಕಾಳಜಿ ಇದ್ದಿಲ್ಲ, ಆದ್ರೆ ಕರ್ತವ್ಯದ ಬಗ್ಗೆ ಇತ್ತು. ಮಕ್ಕಳ ಕುಟುಂಬ ಅನ್ನೋ ಒಂದು ಇದ್ರ ಬಗ್ಗೆ ಅವರಿಗೆ ಹೆಚ್ಚಿನ ನಿಗಾವಣೆ ಇರ್ತಿದ್ದಿಲ್ಲ. ಆದ್ರಿಂದ ಅಂದಿನ ಪೊಲೀಸರ ಮಕ್ಕಳು 100% ಮಾತ್ರ ಸಕ್ಸಸ್ ಆಗಿದ್ದಾರೆ. ಆದರೆ ಇಂದಿನ ಪೊಲೀಸರ ಪ್ರತಿಯೊಬ್ಬರ ಮಕ್ಕಳು 185% ಜನ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಒಂದು ನಿವೃತ್ತನಾಗುವ ತನಕ ನನಗೆ ಸಹಕಾರ ನೀಡಿದಂತ ನಮ್ಮ ಶ್ರೀಹರಿಬಾಬು SP ಸಾಹೇಬರಿಗೆ ಸಹ ನಾನು ಮನದಲ್ಲಿ ನೆನೆದು, ಇಲಾಖೆಯಲ್ಲಿ ಸೇವೆಯನ್ನ ಮಾಡಬೇಕಾದ್ರೆ ಎಷ್ಟು ಶ್ರದ್ಧಾಭಕ್ತಿಯಿಂದ ಸೇವೆಯನ್ನ ಮಾಡ್ತಿರೋ, ನಿವೃತ್ತಿ ಆದ ಮೇಲೆ ಸಹ ನೀವು ಅದೇ ರೀತಿ ಇರ್ತೀರಿ. ನಾನು ಇವತ್ತಿಗೂ ಹೊರಗಡೆ ವಾಕ್ ಮಾಡ್ಬೇಕಾದ್ರೆ, ಸೈಕಲಿಂಗ್ ಹೋಗ್ಬೇಕಾದ್ರೆ ಹೇಳ್ತಿರ್ತಾರೆ ಸಾರ್ವಜನಿಕರು, ಸರ್ ನೀವು ಈಗ ಯಾವ ಸ್ಟೇಷನ್ ಅಲ್ಲಿ ಇದ್ದೀರಾ ಅಂತ. ಕಾರಣ ಇಷ್ಟೇ, ಇಲಾಖೆಯಲ್ಲಿ ಮಾಡಿದಂತ ಸೇವೆ ಆ ಒಂದು ಇದು ಇವತ್ತಿಗೂ ಕೂಡ ನಾವು ಅದನ್ನ ರೂಢಿಗತ ಮಾಡಿಕೊಂಡಿರೋದ್ರಿಂದ ಜನ ಇವತ್ತಿಗೂ ನಾವು ನಿವೃತ್ತರಾಗಿವೆ ಅಂತ ನಾನೇ ಹೇಳ್ಬೇಕು. ಇಲ್ಲಪ್ಪ ನಾನು ನಿವೃತ್ತಿ ಹೊಂದಿದ್ದೇನೆ, ನಾನೀಗ ನಿಮ್ಮಲ್ಲಿ ನಾನು ಒಬ್ಬ ಅಂತೇಳಿ ಹೇಳಿದಾಗ ಮಾತ್ರ ಜನ ಕೇಳ್ತಾರೆ. ಆ ರೀತಿ ನೀವು ಸಹ ಪ್ರತಿಯೊಬ್ಬರು ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಒಂದು ಒಳ್ಳೆಯ ಒಂದು ವರ್ಚಸ್ಸನ್ನ ಬೆಳೆಸ್ಕೊಳ್ಳಕ್ಕಾಗಿ ನೀವೆಲ್ಲರೂ ಒಳ್ಳೆಯ ರೀತಿಯಿಂದ ಸೇವೆಯನ್ನ ಮಾಡಿ ಈ ಕರ್ನಾಟಕ ರಾಜ್ಯ ಪೊಲೀಸ್ ಅನ್ನೋ ಒಂದು ಪದಕ್ಕೆ ಒಂದು ಕಿರೀಟವಾಗಿ, ನಿಮ್ಮ ಕುಟುಂಬಕ್ಕೆ ಒಂದು ಕಿರೀಟ ಆಗಿ ನೀವು ಒಳ್ಳೆಯ ಸೇವೆಯನ್ನು ಮಾಡಿದ್ದುಣ್ಣೋ ಮಾರಾಯ. ಈ ಗಾದೆಗೆ ಅರ್ಥ ನಿಮ್ಮ ಹತ್ರ ಇದೆ. ನೀವೇನು ಒಳ್ಳೆಯದನ್ನು ಮಾಡ್ತೀರೋ ಅದನ್ನು ನೀವೇ ಸಂಗ್ರಹಿಸ್ಕೊಳ್ತೀರಾ. ಆದ್ರಿಂದ ದಯವಿಟ್ಟು ನೀವೆಲ್ಲರೂ ಒಳ್ಳೆ ರೀತಿಯಿಂದ ಸೇವೆಯನ್ನು ಮಾಡ್ಬೇಕಂತೇಳಿ ನಾನು ಕೇಳ್ಕೊಂತೀನಿ. ಪ್ರತಿಯೊಬ್ಬ ಮಹಿಳೆಯರನ್ನು ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿಯರಂತೆ ನೋಡ್ರಿ.
ಸಹ ನಮ್ಮ ಸಹೋದರರಂತೆ ಭಾವಿಸಿ, ಸಹೋದರಿಯರಂತೆ ಭಾವಿಸಿ ಅವರೊಂದಿಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಳ್ರಿ. ಅವರಿಗೆ ಗೌರವವನ್ನು ಕೊಡ್ರಿ. ನಮ್ಮ ತಂದೆ ತಾಯಿಗೆ ನಾವು ಗೌರವವನ್ನು ಕೊಡುವ ರೀತಿ ನಮ್ಮ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಗೌರವವನ್ನು ಕೊಡ್ರಿ. ನಿಮ್ಮ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ. ಬಳಿಕ ಮುನಿರತ್ನರವರಿಗೆ ಸೇರಿದಂತೆ ನಿವೃತ್ತ ಪಿಎಸ್ಐಗಳಾದ ಮಲಿಕ್ ಸಾಹೇಬ್ ಹಾಗೂ ರವಿಕುಮಾರ್ ಅವರಿಗೆ ಎಸ್ಪಿ ರವರಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿದ್ರು. ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಳಘಟ್ಟದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಲಾಗುವುದೆಂದು ಶಾಸಕ ಎಚ್ಆರ್ ಗವ್ಯಪ್ಪನವರು ತಿಳಿಸಿದ್ದಾರೆ. ಶಾಸಕರ ಈ ನಿರ್ಧಾರವನ್ನ ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳ ಮುಖಂಡರು ವಿರೋಧಿಸಿದ್ದಾರೆ. ವಸತಿ ಶಾಲೆಗಾಗಿ ಮೀಸಲಿರಿಸಿದ ಈ ಪ್ರದೇಶದಲ್ಲಿ ವಸತಿ ಶಾಲೆಯನ್ನ ನಿರ್ಮಾಣ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಹೌದು, ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳಘಟ್ಟದಲ್ಲಿ ಈ ಹಿಂದೆ ಮನಸಾಲಿ ದೊಡ್ಡರಾಮಣ್ಣ ಶೆಟ್ಟಿರವರು ವಸತಿ ಶಾಲೆ ನಿರ್ಮಿಸಲು 5.35 ಎಕರೆ ಜಮೀನನ್ನ ದಾನವಾಗಿ ನೀಡಿದ್ದರು. ಸದ್ಯ 2010ರಿಂದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಹೊಸಪೇಟೆಯ ಸಂಕ್ಲಾಪುರದಲ್ಲಿ ನಡೆಸಲಾಗುತ್ತಿದೆ. ವಸತಿ ಶಾಲೆಯನ್ನ ನಿರ್ಮಿಸಲು ಸರ್ಕಾರದಿಂದ 18 ಕೋಟಿ ರೂಪಾಯಿ ಮೊತ್ತದ ಅನುದಾನ ಮಂಜೂರು ಆಗಿದೆ. ಭೂಮಿ ಪೂಜೆ ನಡೆಸಲು ಶಾಸಕರಿಗೆ ಆಹ್ವಾನ ಮಾಡಲಾಗಿತ್ತು. ಏಕಾಏಕಿ ಭೂಮಿ ಪೂಜೆಯನ್ನ ಮುಂದೂಡುವಂತೆ ಶಾಸಕ ಎಚ್ಆರ್ ಗವ್ಯಪ್ಪನವರು ಸೂಚಿಸಿದ್ದಾರೆ. ಇಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕೆಂಬುದು ಶಾಸಕರ ಉದ್ದೇಶವಾಗಿದೆ. ಕಾಳಘಟ್ಟದಲ್ಲಿ ವಸತಿ ಶಾಲೆಗೆಂದೇ ಮೀಸಲಿರಿಸಿರುವ ಜಾಗದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣವಾಗಬೇಕು. ಇಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಲು ನಮ್ಮ ವಿರೋಧವಿದೆ. ಈ ಹಿಂದೆ ಮಾಜಿ ಸಚಿವ ಆನಂದ್ ಸಿಂಗ್ ಅವರು ಜಂಬುನಾಥಹಳ್ಳಿ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಲು ಮುಂದಾಗಿದ್ದರು. ಅದೇ ಪ್ರದೇಶದಲ್ಲೇ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಲಿ, ಇಲ್ಲಿ ವಸತಿ ಶಾಲೆ ನಿರ್ಮಾಣ ಮಾಡಬೇಕೆಂದು ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪನವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸರ್, ಇದು ನಾವು ನಿಂತಿರ್ತಕ್ಕಂಥ ಜಾಗ ಕಾಳಘಟ್ಟ ಗ್ರಾಮ ಸರ್ವೆ ನಂಬರ್ನಲ್ಲಿದ್ದೀವಿ. ಹಿಂದೆ ಮನಸಾಲಿ ದೊಡ್ಡರಾಮಣ್ಣ ಶೆಟ್ಟರವರು ದಾನವಾಗಿ ಅವರು ಗೌರ್ಮೆಂಟಿಗೆ ಕೊಟ್ಟರು ರಾಜ ಪ್ರಮುಖರಂತ ಪಾಣೆ ಆದಮೇಲೆ. ಮತ್ತು 2012ರಲ್ಲಿ ನಮಗೆ ಇದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ನಮಗೆ ಪಾಣಿಯಲ್ಲಿ ಬಂದಿದೆ. ಇಷ್ಟು ದಿವಸ ಗ್ರಾಂಟ್ಸ್ ಆಗಿದ್ದಿಲ್ಲ, ಈ ಗ್ರಾಂಟ್ಸ್ ಆಗಿದೆ. ಗ್ರಾಂಟ್ಸ್ ಆಗಿ ಸುಮಾರು 18 ಕೋಟಿ ರೂಪಾಯಿ ನಮಗೆ ಮಕ್ಕಳಿಗಾಗಿ ವಸತಿ ಶಾಲೆ ಮಾಡೋಕೆ, ಒಂದು ಸುಸಜ್ಜಿತವಾದ ಶಾಲೆ ಮಾಡೋಕೆ ರೆಡಿ ಮಾಡಿದ್ರು. ರೆಡಿ ಮಾಡಿದ್ಮ್ಯಾಗ ಮಾನ್ಯ ಶಾಸಕರು ಎಚ್.ಆರ್. ಗವ್ಯಪ್ಪ ಸರ್ ಅವರು 2ನೇ ತಾರೀಕು ಬರ್ತು ಅಂತೇಳಿ ಒಂದು ಆದೇಶ ಹೊರಡಿಸಿದ್ರು. ಆ ಏಕಾಏಕಿಯಾಗಿ ಅವರು ಇಲ್ಲ, ಇದು ಕಾರ್ಯಕ್ರಮ ಮುಂದೂಡಲಾಗಿದೆ ಅಂತ ನಮಗೆ ಮೆಸೇಜ್ ಬಂತು. ಸರ್, ನಾವು ನಾಗನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುರ್ಗಪ್ಪ ಅಂತ ಹೇಳ್ತಿರೋದು. ಆಮೇಲೆ ನಾವು MLR ಮನೆಗೆ ಹೋದ್ವಿ ನಿನ್ನೆ. ಪೇರೆಂಟ್ಸು, ಕಾಳಘಟ್ಟ ಗ್ರಾಮದ ಜನರು, ನಾಗನಹಳ್ಳಿಯವರು ಎಲ್ಲರೂ ಸೇರಿ ಹೋಗಿ ಕೇಳಿದಾಗ ಅವರು ಶುಗರ್ ಫ್ಯಾಕ್ಟ್ರಿ ಬೇಕೋ ನಿಮಗೇನು ಶಾಲೆ ಬೇಕಪ್ಪ ಅಂತ ಕೇಳಿದ್ರು. ಸರ್, ನಮ್ಗೆ ಎರಡೂ ಬೇಕು ಸರ್, ಆದರೆ ಅದು ಶಾಲೆದು ಒಬ್ರು ದಾನವಾಗಿ ಕೊಟ್ಟಿರೋದನ್ನ ನಾವು ಬೇರೆದಕ್ಕೆ ಬಳಸೋಕೆ ಬರೋದಿಲ್ಲಲ್ಲ ಸರ್. ಅದಲ್ಲದೆ ಹಂಪಿ ಯುನೆಸ್ಕೋ ಅದು ಇದೆ, ಇದೆಲ್ಲ ಪರ್ಮಿಷನ್ದು ಕಷ್ಟ ಇರುತ್ತೆ. ನಿಮ್ಗೆ ಹೇಳಷ್ಟು ನಾವು ದೊಡ್ಡವರಲ್ಲ, ಆಲೋಚನೆ ಮಾಡಿ ನಮಗೆ ಶಾಲೆನೇ ಮಾಡಿಕೊಡಿ ಸರ್ ದಯಮಾಡಿ ಅಂತ ಅವ್ರಿಗೆ ಕೈ ಮುಗಿದು ಮನವಿ ಮಾಡಿದ್ವಿ. 2 ದಿವಸ ಬಿಟ್ಟು ನೀವು ಆಲೋಚನೆ ಮಾಡ್ಕೊಂಬಂದು ಹೇಳ್ರಿ ಅಂತ ಅವ್ರು ಹೇಳಿದ್ರು ಸರ್. ಆಮೇಲೆ ಬಂದಮೇಲೆ ನಾವು ಶುಗರ್ ಫ್ಯಾಕ್ಟ್ರಿ ಹೆಂಗೆ ಅದಂತ ಗೊಂದಲದಾಗ ನಾವು ಅಲ್ಲಿದ್ದ ಎಲ್ಲರೂ ಹೊರಗಡೆ ಬಂದು ಮಾತಾಡಿದಾಗ 85 ಎಕರೆ ಈ ಹಿಂದೆ ಮಾನ್ಯ ಶಾಸಕರು ಸಚಿವರು ಆಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅವರು ಹಿಂದೆನೇ 85 ಎಕರೆ ಭೂಮಿನ ನಮಗೆ ಜಮ್ನಾಥ್ ರೋಡ್ಗೆ ಶುಗರ್ ಫ್ಯಾಕ್ಟ್ರಿಗೆ ಹಂಪಿ ಶುಗರ್ಸ್ ಅಂತಾನು ಪಾಣಿನೂ ಮಾಡಿಟ್ಟಿದ್ದಾರೆ. ಅದರಲ್ಲೇ ಅವರು ಶುಗರ್ ಫ್ಯಾಕ್ಟ್ರಿ ಕಟ್ಕೊಳ್ಳಿ, ಬೇಡ ಅಂತ ಅಲ್ಲ. ಇಲ್ಲಿ ಇದಲ್ದೇ ಧರ್ಮದ ಗುಡ್ಡದಿಂದ ಕೆಳಗಿಳಿಬೇಕಾದ್ರೆ ಸುಮಾರು 70 ಅಡಿ ಹೈಟ್ನಲ್ಲಿ ನಮ್ಮ ಧರ್ಮದ ಗುಡ್ಡ ಇದೆ. ಯಾವುದೇ ಎತ್ತು ಬಂಡಿ ಬರೋಕ್ಕೂ ಇಲ್ಲಿ ದಾರಿ ಸರಿಗಿಲ್ಲ. ಯಾವುದೇ ಕಾರಣಕ್ಕೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡೋಕೆ ಸುಸಜ್ಜಿತವಾದ ಜಾಗನೂ ಅಲ್ಲ. ಅದಲ್ದೇ ಈಗ ಒಬ್ಬ ದಾನಿಗಳು ಇದೇ ಮಾಡಿ ಅಂತಂದೇಳಿ ಶಾಲೆಗೆ ಅಂತ ಕೊಟ್ಟ ಮೇಲೆ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಹಾಕೋದು ಎಷ್ಟು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಅದೇ ಸರ್, ದಿಢೀರ್ ಅಂತ ಬೇಡನ ಕಾರಣ ಇಷ್ಟೇ, ನಿಮಗೆ ಶುಗರ್ ಫ್ಯಾಕ್ಟ್ರಿ ಬೇಕೋ ಇದು ಬೇಕಪ್ಪ, ನಾನು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತಿದ್ದೀನಿ. ಆ MLA ಅವರು ಮಾನ್ಯ ಶಾಸಕರು 3 ತಿಂಗಳ ಹಿಂದೆ ಆ ಸ್ಕೂಲ್ಗೆ ಹೋಗಿ ಆ ಮಕ್ಕಳಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅಲ್ಲಿ ಬಂದಂಥ ಪೇರೆಂಟ್ಸ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಹೋಗಿದ್ದೆ ಅವತ್ತು, ಅವು ಫೋಟೋಸು ನಮ್ಮ ಹತ್ರ ಇದ್ದಾವೆ. ನಿಮ್ಗೆ ಅಲ್ಲೇ ಕಾಳಗಟ್ಟದಲ್ಲೇ ಮಾಡಿಕೊಡ್ತು ಅಂತ ಹೇಳಿದ್ರು. ಈಗ ಶುಗರ್ ಫ್ಯಾಕ್ಟ್ರಿದು ವಿಷಯ ಅವ್ರು ಹೇಳ್ತಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ. ಹಂಪಿ ಶುಗರ್ಸ್ ಅಂತ ಈಗಾಗಲೇ 85 ಎಕರೆ ಜಾಗ ನಿಗದಿಯಾಗಿದೆ, ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿ. ಇಲ್ಲಿ ನಾವು ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಬಡ ಮಕ್ಕಳಿಗೆ ಹತ್ತಿರವಾಗಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಹಂಪಿ ಇರ್ಬೋದು, ಹೊಸೂರು ಇರ್ಬೋದು, ಎಲ್ಲ ಊರಿಗೂ 5-6 ಹಳ್ಳಿ ಬರ್ತಾವೆ ಸರ್. ನಮ್ಮ ನಾಗನಹಳ್ಳಿಗೆ 7 ಹಳ್ಳಿ ಬರ್ತವೆ. ಸುಮಾರು 17-18 ಹಳ್ಳಿಯರು ಇಲ್ಲಿ ಹತ್ತಿರದಲ್ಲಿ ಇರ್ತೀವಿ. ಅದಲ್ದೇ ಇಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಆದರೆ ಸುಮಾರು 80% ನಮಗೆ ಲೋಕಲ್ಯರಿಗೆ ಆದೇಶ ಇದೆ ಕೊಡಬೇಕಂತ ಸೀಟ್ಗಳು. ಈಗಿರೋ ಕಾರಣ ಮಕ್ಕಳ ದೂರದೃಷ್ಟಿಯಿಂದ ಮತ್ತು ಬಡ ಜನರೆಲ್ಲ
ಒಂದು ಓದಿ ಮುಂದೆ ಒಂದು ವಿದ್ಯಾವಂತರಾಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಮೊರಾರ್ಜಿ ದೇಸಾಯಿ ಶಾಲೆಗೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ, ಅದನ್ನ ಮಾಡಿಕೊಡ್ತು ಅಂತ ಅವರು ಹೇಳಿದ್ದಾರೆ. ಪೂರ್ತಿ ಮಾಡಲ್ಲ ಅಂತ ಹೇಳಿಲ್ಲ, ಆಲೋಚನೆ ಮಾಡಿ ಹೇಳ್ರಿ ಅಂತ ಹೇಳಿದ್ದಾರೆ. ಇವತ್ತು ನಾವು ಈ ಮೂಲಕ ತಿಳಿಸೋದೇನೆಂದರೆ ನಮಗಿಲ್ಲಿ ಯಾವುದೇ ಕಾರಣಕ್ಕೂ ಮೊರಾರ್ಜಿ ದೇಸಾಯಿ ಶಾಲೆನೇ ಆಗ್ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸರ್. ಆಗಲೇಬೇಕು ಕೂಡ. ಎಂ ದುರ್ಗಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಾಗನಹಳ್ಳಿ ಸರ್. ಇನ್ನು ವಸತಿ ಶಾಲೆ ನಿರ್ಮಾಣ ಆಗುವವರೆಗೂ ಹೋರಾಟವನ್ನ ಮಾಡಲಾಗುವುದೆಂದು ಈ ಭಾಗದ ಗ್ರಾಮಸ್ಥರು ತಿಳಿಸಿದ್ದಾರೆ. ಕಾಳಘಟ್ಟ ಗ್ರಾಮದವ್ರನವರಲ್ಲಿ ನಮಗೆ ಶಿಕ್ಷಣನೇ ಬೇಕಿಲ್ಲಿ. ಯಾಕಂದ್ರೆ ಸರ್ ಇಲ್ಲಿ ಮಕ್ಕಳು 6 ಕಿಲೋಮೀಟರ್ 7 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ ಬಸ್ಸಿನ ವ್ಯವಸ್ಥೆನೂ ಇಲ್ಲ. ಇಲ್ಲಿ ಆಗ್ಬೇಕಾದ್ರೆ ನಮ್ಮ ಶಾಲೆನೇ ಆಗ್ಬೇಕು. ನಮಗೆ ಶುಗರ್ ಫ್ಯಾಕ್ಟ್ರಿ ಕಟ್ಕೊಳ್ಳಿ ಸರ್, ಬೇಡ ಅನ್ನೋದಿಲ್ಲ ನಾವು. ಶುಗರ್ ಫ್ಯಾಕ್ಟ್ರಿಗೆ ಅಂತೇಳಿ ಅಲ್ಲಿ ಜಾಗ ಕೊಟ್ಟಿದ್ದಾರಲ್ಲ, ಅಲ್ಲಿ ಕಟ್ಕೊಳ್ಳಿ. ನಮ್ಮ ಜಾಗಕ್ಕೆ ಏನಿಲ್ಲಿ ಶಾಲೆ ಕಟ್ಟ್ರಿ ಅಂತ ಕೊಟ್ಟಿದ್ದಾರಲ್ಲ, ಆ ಶಾಲೆನೇ ಕಟ್ಟಲಿ. ನಮಗೆ ಶಾಲೆ ಕಟ್ಟಿದ್ರೆ ನಮಗೆಲ್ಲ ಅವಕಾಶ ಆಗುತ್ತೆ, ಎಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಮ ಹೋರಾಟ ನೋಡಿ ಸರ್, ಶಾಲೆ ಆಗ್ಬೇಕು. ಶಾಲೆ ಆಗಿಲ್ಲ ಅಂದ್ರೆ ನಮ್ಮ ಮುಂದಿನ ಹೋರಾಟ ಎಲ್ಲರೂ ಸೇರಿ ಮಾಡ್ತೀವಿ. ಎಷ್ಟು ಗ್ರಾಮದವರು ಸೇರ್ತಾರೆ ಸರ್? ಎಲ್ಲ ಇಲ್ಲಿ ಕಾಳಘಟ್ಟ, ನಾಗೇನಹಳ್ಳಿ, ಬಸವನದುರ್ಗ, ನರಸಾಪುರ, ಮಗಣಿ, ಮತ್ತು ಇಲ್ಲಿ ಬೆಳಗೋಡು ಎಲ್ಲ ಐತೆ ಸರ್. ಇಲ್ಲಿ ಡಣಾಪುರ ಎಲ್ಲರೂ ಸೇರಿ ಎಲ್ಲ ಹೋರಾಟ ಮಾಡ್ತೀವಿ ಸರ್. ಈಗ ಎಲ್ಲ ಗ್ರಾಮಗಳ ಜನರದು ಕೂಡ ಮೊರಾರ್ಜಿ ಶಾಲೆ ಆಗ್ಬೇಕು ಅಂತ ಹೇಳಿ ಇದ್ದಾಗ ಶಾಸಕರು ಯಾಕೆ ಈ ರೀತಿ ಕೇಳ್ತಾ ಇದಾರಂತ? ಏನಿಲ್ಲ ಸರ್, ಅವ್ರಿಗೆ ಏನಾಯ್ತು ಏನು, ಅವ್ರ ಫ್ಯಾಕ್ಟ್ರಿ ಕಟ್ಟೋದಾಯ್ತು, ಏನು ಶಾಲೆ ಕಟ್ಟೋದಾಯ್ತು ಗೊತ್ತಿಲ್ಲ. ನಮಗಂತೂ ಶಾಲೆ ಆಗಲೇಬೇಕು. ಶಾಲೆ ಆಗ್ಬೇಕು ನಮಗೆ. ಹೊಸಪೇಟೆಯಲ್ಲಿ ಕೇಂದ್ರ ಕಚೇರಿ ಪ್ರಾರಂಭಿಸಿರುವ ವಿಕಾಸ ಕೋಆಪರೇಟಿವ್ ಬ್ಯಾಂಕ್ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಾ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 1,016 ಕೋಟಿ ಠೇವಣಿ ಸಂಗ್ರಹಿಸಿರುವ ವಿಕಾಸ್ ಬ್ಯಾಂಕ್ ಶೆಡ್ಯೂಲ್ ಸ್ಟೇಟಸ್ಗೆ ತಲುಪಲು ಸಾಧ್ಯವಾಗಿದೆ. ಹೌದು, ಹೊಸಪೇಟೆಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಪ್ರಾರಂಭಗೊಂಡು 28 ವರ್ಷಗಳು ಸಂದಿವೆ. ರಾಜ್ಯದ 9 ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ವಿಕಾಸ ಬ್ಯಾಂಕ್ 18 ಶಾಖೆಗಳನ್ನ ಹೊಂದುವ ಮೂಲಕ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಿಕೊಂಡು ಬರುತ್ತಿದೆ. ಹೀಗೆ ಪ್ರಸಕ್ತ 2024-25ನೇ ಆರ್ಥಿಕ ಸಾಲಿನಲ್ಲಿ ಬ್ಯಾಂಕಿನ ವಹಿವಾಟುಗಳ ಕುರಿತಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ ಚ ಹಿರೇಮಠರವರು, ಮುಂದಿನ ಮಾರ್ಚ್ಗೆ ಮೊದಲು ಇದೇ ಸಾಧನೆ ಮುಂದುವರಿದರೆ ಬ್ಯಾಂಕ್ಗೆ ಶೆಡ್ಯೂಲ್ ಮಾನ್ಯತೆ ದೊರಕಲಿದೆ. ರಾಜ್ಯದಲ್ಲಿ ಸದ್ಯ 1 ಸಹಕಾರ ಬ್ಯಾಂಕ್ ಮಾತ್ರ ಶೆಡ್ಯೂಲ್ ಸ್ಥಾನಮಾನ ಪಡೆದಿದ್ದು 10 ರಿಂದ 12 ಬ್ಯಾಂಕ್ಗಳು ಇಂತಹ ಪ್ರಯತ್ನದಲ್ಲಿವೆ. ಅದರಲ್ಲಿ ವಿಕಾಸ್ ಬ್ಯಾಂಕ್ ಸಹ ಒಂದು ಎಂದು ಹೇಳಲು ಹೆಮ್ಮೆ ಆಗುತ್ತಿದೆ ಎಂದರು. 2024-25ನೇ ಸಾಲಿನಲ್ಲಿ ಬ್ಯಾಂಕ್ 1,656 ಕೋಟಿಯ ವ್ಯವಹಾರ ನಡೆಸಿದ್ದು ಠೇವಣಿ ಸಂಗ್ರಹ 1,016 ಕೋಟಿಯಾಗಿದೆ. 640 ಕೋಟಿ ಸಾಲ ನೀಡಲಾಗಿದೆ. ನಿವ್ವಳ ಅನುತ್ಪಾದಕ ಆಸ್ತಿ ಪ್ರಮಾಣ 11.61 ಕೋಟಿ ಇದೆ. ಒಟ್ಟು ಲಾಭ 21.31 ಕೋಟಿ ಇದ್ದರೆ ತೆರಿಗೆ ನಂತರದ ನಿವ್ವಳ ಲಾಭ 10.04 ಕೋಟಿಯಷ್ಟಿದೆ ಎಂದು ಅಧ್ಯಕ್ಷರು ಮಾಹಿತಿ ನೀಡಿದರು. ವಿಕಾಸ್ ಬ್ಯಾಂಕ್ ಕಳೆದ ಆರ್ಥಿಕ ವರ್ಷದೊಳಗಡೆ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ನಾವು. ಅಂದರೆ ಸಹಕಾರಿ ಕ್ಷೇತ್ರದೊಳಗಡೆ ಇವತ್ತು ನಾವೇನು ಒಂದು ಹಂತದೊಳಗಡೆ ಇದ್ದೀವಿ, ಅದರ ಮುಂದಿನ ಹಂತ ಅಂತ ಹೇಳಿದರೆ ಶೆಡ್ಯೂಲ್ ಸ್ಟೇಟಸ್ ಅಂತ ಹೇಳಿ, ಅಂದರೆ ಯಾವ ಸಹಕಾರಿ ಸಂಸ್ಥೆಗಳು 1,000 ಕೋಟಿ ಠೇವಣಿಯನ್ನು ಸಂಗ್ರಹಿಸ್ತವೆ ಅವರು ಎಲಿಜಿಬಿಲಿಟಿ ಬರ್ತಾರೆ ಒಂದು ಶೆಡ್ಯೂಲ್ ಸ್ಟೇಟಸ್ ಆಗಿ ಪರಿವರ್ತನೆಗೊಳ್ಳೋದಕ್ಕೆ. ಆ ರೀತಿ 2 ವರ್ಷ ನಾವು 1,000 ಕೋಟಿ ಹೆಚ್ಚು ಮೇಂಟೈನ್ ಮಾಡಿದರೆ ಶೆಡ್ಯೂಲ್ ಸ್ಟೇಟಸ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿ ವಿಕಾಸ್ ಬ್ಯಾಂಕ್ ಈ ವರ್ಷ 1,016 ಕೋಟಿ ಠೇವಣಿ ತಲುಪೋದ್ರ ಮೂಲಕ ಮತ್ತೊಂದು ಸಹಕಾರಿ ಕ್ಷೇತ್ರದ ಕೂಡ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ. ಹಾಗಾಗಿ ಶೆಡ್ಯೂಲ್ ಸ್ಟೇಟಸ್ಸಿಗೆ ಹೋಗುವಂಥ ಅರ್ಹತೆಯನ್ನು ವಿಕಾಸ್ ಬ್ಯಾಂಕ್ ಈ ಒಂದು ವರ್ಷದ ಅಂತ್ಯದೊಳಗಡೆ ಪಡ್ಕೊಂಡಿದೆ ಅನ್ನೋದು ತುಂಬ ಸಂತೋಷದಿಂದ ನಿಮ್ಮ ಮಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೊರತುಪಡಿಸಿದರೆ ಈ ವರ್ಷದ ಅಂಕಿಅಂಶಗಳನ್ನ ನಾವು ಹೇಳೋದಾತಂದರೆ ಈಗಾಗಲೇ ನಮ್ಮ ಒಟ್ಟು ವ್ಯವಹಾರ 1,656 ಕೋಟಿ ಇದೆ. ಅದೇ ರೀತಿ ಠೇವಣಿ ಈಗಾಗಲೇ ನಾನು ಹೇಳಿದಂತೆ 1,016 ಕೋಟಿ ನಮ್ಮ ಠೇವಣಿ ಇದೆ. ಒಟ್ಟು ನಮ್ಮ ಸಾಲಗಳು 640 ಕೋಟಿ ಸಾಲ ಕೊಟ್ಟಿದ್ದೀವಿ. ಅನುತ್ಪಾದಕ ಆಸ್ತಿ ಇವತ್ತು ಯಾವುದೇ ಬ್ಯಾಂಕಿನ ಆರೋಗ್ಯದ ಮಾನದಂಡ ಅಂದರೆ ಅನುತ್ಪಾದಕ ಆಸ್ತಿ ಅದು ಒಟ್ಟು 31.33 ಕೋಟಿ, ಅಂದರೆ ಶೇಕಡಾವಾರು ಹೇಳೋದಾತಂದರೆ 4.87 ಕೋಟಿ ಅನುತ್ಪಾದಕ ಆಸ್ತಿ ಇದೆ. ಅದರೊಳಗಡೆ ಈಗಾಗಲೇ ನಾವು ನಮ್ಮ ಬಂದಿರುವಂಥ ಲಾಭದೊಳಗಡೆ ಈ ಒಂದು ಅನುತ್ಪಾದಕ ಆಸ್ತಿಗಳ ಮೇಲೆ ತೆಗೆದಿರುವಂಥ ಹಣವನ್ನು ವಜಾ ಮಾಡಿದ ನಂತರ ನಿವ್ವಳ ಅನುತ್ಪಾದಕ ಆಸ್ತಿ ಅಂತ ಕರಿತೀವಿ. ನಿವ್ವಳ ಅನುತ್ಪಾದಕ ಆಸ್ತಿ 11.61 ಕೋಟಿ, ಅಂದರೆ ಒಟ್ಟು ಸಾಲದಕ್ಕೆ ಅದು 1.7
8-7% ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ನಮ್ಮ ಒಟ್ಟು ಲಾಭ ಏನಂತ ಹೇಳಿದರೆ 21,31,00,000. ಅದರೊಳಗಡೆ ನಾವು ತೆರಿಗೆ ಮತ್ತು ಇತರೆ ಅವಕಾಶಗಳನ್ನ ತೆಗೆದ ನಂತರ ವಿಕಾಸ್ ಬ್ಯಾಂಕ್ ಈ ವರ್ಷ ನಿವ್ವಳವಾಗಿ 10,03,00,000 ಠೇವಣಿ ಅಂದರೆ ನಿವ್ವಳ ಲಾಭವನ್ನು ಘೋಷಣೆ ಮಾಡಿದೆ. 10,04,00,000. 18 ಶಾಖೆಗಳು ಈಗಾಗಲೇ ನಮ್ಮ ಇದಾವೆ. ಈಗ ಕಳೆದ ವರ್ಷ ಅದರೊಳಗಡೆ ವಿಶೇಷವಾಗಿ 10 ಶಾಖೆಗೆ ಪರ್ಮಿಷನ್ ಬಂದಿತ್ತು. ಕಳೆದ ಆರ್ಥಿಕ ವರ್ಷದೊಳಗಡೆ 4 ಶಾಖೆಗಳನ್ನ ಆರಂಭ ಮಾಡಿದ್ವಿ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ತಮಗೆಲ್ಲ ಗುರುತಿರುವಂತೆ ರಾಜ್ಯದೊಳಗಡಿರುವಂಥ ಅಶಕ್ತ ಬ್ಯಾಂಕ್ಗಳನ್ನ ವಿಲೀನ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳು ಇದೆ. ವಿಶೇಷವಾಗಿ ರಿಸರ್ವ್ ಬ್ಯಾಂಕು ತುಂಬ ಕಠಿಣವಾದ ನಿಯಮಗಳನ್ನ ಸಹಕಾರಿ ಕ್ಷೇತ್ರದ ಸಹಕಾರಿ ಬ್ಯಾಂಕ್ಗಳ ಮೇಲೆ ತಂದಿರೋದ್ರ ಪರಿಣಾಮವಾಗಿ ಪ್ರತಿ ವರ್ಷ ಸಹಕಾರಿಗಳು ಒಂದಿಲ್ಲ ಒಂದು ಬ್ಯಾಂಕ್ಗಳು ವೀಕ್ ಆಗ್ತಾ ಹೋಗ್ತಾ ಇದ್ವಿ. ಅದನ್ನು ನಮ್ಮೊಟ್ಟಿಗೆ ಮರ್ಜ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಸಹಿತ ಆರಂಭ ಆಗಿದೆ. ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂಥ ಆಸಕ್ತ ಬ್ಯಾಂಕ್ಗಳ ಪ್ರಸ್ತಾವನೆಯನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನಮ್ಮ ಆಡಳಿತ ಮಂಡಳಿ ಸದಾ ಸಿದ್ಧಿದೆ. ಆ ರೀತಿ ಯಾವುದೇ ಪ್ರಪೋಸಲ್ ಬಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಮನಸ್ಥಿತಿ ಒಳಗಡೆ ನಾವಿದ್ದೀವಿ ಅನ್ನೋದನ್ನು ಹೇಳ್ತಾ, ವಿಶೇಷವಾಗಿ ತಂತ್ರಜ್ಞಾನ ಬೆಳೆದಿದೆ. ಇತ್ತೀಚಿನ ವರ್ಷದೊಳಗಡೆ ಎಲ್ಲ ಕ್ಷೇತ್ರದೊಳಗಡೆ ಸಹಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಅದಕ್ಕೆ ಬ್ಯಾಂಕಿಂಗ್ ಕ್ಷೇತ್ರನೂ ಹೊರತಾಗಿಲ್ಲ. ಆ ಕಾರಣಕ್ಕಾಗಿ ವಿಶೇಷವಾಗಿ ಬ್ಯಾಂಕಿಂಗ್ ಕ್ಷೇತ್ರದೊಳಗಡೆ ಬರುವಂಥ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ತಂತ್ರಾಂಶಗಳನ್ನು ಸಹಿತ ನಮ್ಮೊಟ್ಟಿಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ಅತ್ಯಂತ ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ಗ್ರಾಹಕರಿಗೆ ಕೊಡುವಂಥ ನಿಟ್ಟಿನೊಳಗಡೆ ಪ್ರಯತ್ನ ಮಾಡೋದಕ್ಕೆ ಸದಾ ಒಂದು ತಂಡವನ್ನು ನಾವು ರಚನೆ ಮಾಡೋದ್ರ ಮೂಲಕ ತಂತ್ರಜ್ಞಾನದ ಅಳವಡಿಕೆ ಒಳಗಡೆ ಮುಂಚೂಣಿ ಇರಬೇಕಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಎಂಎಫ್ನ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಭೀಮಾನಾಯ್ಕರವರು 50ನೇ ವಸಂತಕ್ಕೆ ಕಾಲಿರಿಸಿದ್ದಾರೆ. ಈ ಭಾಗವಾಗಿ ಯೂತ್ ಕಾಂಗ್ರೆಸ್ನ ಸದಸ್ಯರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ತೆರಳಿ ಫ್ರೂಟ್ ಕಿಟ್ ವಿತರಿಸಿ ಜನ್ಮದಿನದ ಶುಭ ಹಾರೈಸಿದ್ದಾರೆ. ಹೀಗೆ ಕೆಎಂಎಫ್ನ ಅಧ್ಯಕ್ಷ ಭೀಮಾನಾಯ್ಕರವರ 50ನೇ ವರ್ಷದ ಜನ್ಮದಿನದ ಅಂಗವಾಗಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಆಗಮಿಸಿದ ಯೂತ್ ಕಾಂಗ್ರೆಸ್ನ ಸದಸ್ಯರು ಇಲ್ಲಿನ ಬಾಣಂತಿಯರಿಗೆ ಫ್ರೂಟ್ ಕಿಟ್ ವಿತರಿಸುವ ಮೂಲಕ ಜನ್ಮದಿನದ ಶುಭ ಹಾರೈಸಿದ್ರು. ಇನ್ನು ಪ್ರತಿ ವರ್ಷ ನಮ್ಮ ತಂದೆಯವರ ಜನ್ಮದಿನವನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ 50ನೇ ವರ್ಷದ ಜನ್ಮದಿನಾಚರಣೆ ಇರೋದ್ರಿಂದ ಬಾಣಂತಿಯರಿಗೆ ಫ್ರೂಟ್ ಕಿಟ್ ವಿತರಿಸುವ ಮೂಲಕ ಅವರು ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲೆಂದು ಪ್ರಾರ್ಥಿಸಲಾಗಿದೆ ಎಂದು ಭೀಮಾನಾಯ್ಕರವರ ಪುತ್ರ ಈ ವೇಳೆ ತಿಳಿಸಿದ್ರು. ಇವತ್ತು ಹಿರೇಮಂಡ್ಲಿಯ ಮಾಜಿ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಹಾಗೂ ನಮ್ಮ ತಂದೆಯವರು ಭೀಮಾನಾಯ್ಕ ಸರ್ ಅವರದ್ದು 50ನೇ ವರ್ಷದ ಹುಟ್ಟಿದಬ್ಬ ಇವತ್ತಿತ್ತು. ಸೊ ಆ ಒಂದು ಉದ್ದೇಶದಿಂದ ನಮ್ಮ ಹೊಸಪೇಟಲ್ಲಿ ಡಾಕ್ಟರ್ಸ್ ಜೊತೆ ಮತ್ತು ಎಲ್ಲ ಸ್ಟಾಫ್ ಅವ್ರ ಜೊತೆ ಸೇರಿ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ಸು ಹುಡುಗರ ಜೊತೆ ಎಲ್ಲ ನಮ್ಮ ಟೀಮ್ ಜೊತೆ ಸೇರಿ ನಮ್ಮ ಎಲ್ಲ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ವಿಶೇಷವಾಗಿ ಫ್ರೂಟ್ಸು ಮತ್ತು ಹಾಲು ಮತ್ತು ORS ಇದರ ಒಂದು ಫುಡ್ ಕಿಟ್ ಮಾಡಿ ನಾವು ಪ್ರತಿಯೊಂದು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಪೇಷಂಟ್ಸಿಗೆ ಕೊಟ್ಟಿದ್ದೀವಿ. ಏನಿಲ್ಲ ಉದ್ದೇಶ, ಪ್ರತಿ ವರ್ಷ ಕೂಡ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ಏನು 50ನೇ ವರ್ಷ ಇದೆ ಅಂತ ವಿಶೇಷವಾಗಿ ನಾನೇ ಖುದ್ದಾಗಿ ಬರಬೇಕಂತ ಮಾಡಿರೋದು. ಒಂದು ಸೋಷಿಯಲ್ ಸರ್ವಿಸ್ ಆಗಿ ಮೋಟಿವಲ್ಲಿ ಇಟ್ಕೊಂಡು ಈ ಥರ ಒಂದು ಸೇವೆ ಮಾಡಬೇಕಂತ ನಮ್ಮ ಅಪ್ಪವ್ರದ್ದು ಕನಸು ಮತ್ತು ನಮ್ಮ ತಾತವ್ರದಿಂದ ಮೊದಲಿಂದನೂ ನಮ್ಮ ಫ್ಯಾಮಿಲಿಯಲ್ಲಿ ಪದ್ಧತಿ ನಾವು ಅವತ್ತು ಮಾಡ್ಕೊಂಡು ಬಂದಿದ್ದೀವಿ. ನಾವು ಹಾಗೆ ನಾನು ಅದನ್ನು ಮುಗಿಸ್ಕೊಂಡು ಹೋಗ್ಬೇಕಂತ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ನಮ್ಮ DH ಅವರು ಮತ್ತು ಎಲ್ಲ ಡಾಕ್ಟರ್ಸು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸು, ನರ್ಸವರು, ಸಿಸ್ಟರ್ಸ್ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಡೆಸ್ಕೊಂಡಿದ್ದಾರೆ. ಸೊ ನಮ್ಮ ತಂದೆ ಪರವಾಗಿ ಮತ್ತು ಈ ನಮ್ಮ ಕುಟುಂಬ ಪರವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಫ್ರೂಟ್ ಕಿಟ್ ನೀಡಿ ಜನ್ಮದಿನದ ಶುಭ ಹಾರೈಸಿದ ಯೂತ್ ಕಾಂಗ್ರೆಸ್ನ ಸದಸ್ಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.